ಕನ್ನಡದ ಹಿರಿಯ ನಟ. ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ IAS ಪರೀಕ್ಷೆಯನ್ನು ಪಾಸ್ ಮಾಡಿ IAS ಅಧಿಕಾರಿಗಳಾದ ಕೆ ಶಿವರಾಮ್ ಅವರು ನಿನ್ನೆ ಸಂಜೆ 4 ಗಂಟೆಗೆ ವಿಧಿವಶರಾಗಿದ್ದಾರೆ. ಕನ್ನಡ ಚಿತ್ರರಂಗದ ನಟರಾಗಿ IAS ಅಧಿಕಾರಿಯಾಗಿ ಹಾಗೂ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಕೆ ಶಿವರಾಮ್ ಅವರ ಸಾಧನೆ ಎಂಥದ್ದು. ಬಡ ಹಾಗೂ ದಲಿತ ಕುಟುಂಬದಲ್ಲಿ ಬೆಳೆದ ಇವರು ತಮ್ಮ ಬಾಲ್ಯದ ಕನಸಾಗಿದ್ದ IAS ಕನಸನ್ನ ನೆರವೇರಿಸಿದ್ದು ಹೇಗೆ? ದಲಿತ ಸಮುದಾಯದ ಎಲ್ಲಾ ಜನರಿಗೂ ಮಾದರಿಯಾಗಿದ್ದ ಇವರ ರಾಜಕೀಯ ಹಾದಿ ಹೇಗಿತ್ತು? ಇವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಕೋಟಿ ರೂಪಾಯಿಗಳು? ಈ ಆಸ್ತಿ ಈಗ ಯಾರಿಗೆ ಸಲ್ಲುತ್ತದೆ? ಇವರ ಕೌಟುಂಬಿಕ ಹಿನ್ನೆಲೆ ಏನು? ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಕನ್ನಡದ ಹಿರಿಯ ನಟ. ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ IAS ಪರೀಕ್ಷೆಯನ್ನ ಪಾಸ್ ಮಾಡಿ IAS ಅಧಿಕಾರಿಯಾದ ಕೆ ಶಿವರಾಮ್ ಅವರು ನಿನ್ನೆ ಸಂಜೆ 4 ಗಂಟೆಗೆ ವಿಧಿವಶರಾಗಿದ್ದಾರೆ. ಕಡು ಬಡತನವಿದ್ದರೂ ಸಹ ಛಲವನ್ನ ಬಿಡದೆ IAS ಅಧಿಕಾರಿ ಆಗಬೇಕೆಂಬ ಗುರಿಯನ್ನು ಹೊಂದಿದ್ದ ಇವರು ನಟನಾಗಬೇಕೆಂಬ ಆಸೆಯನ್ನು ಸಹ ಹೊಂದಿದ್ದರು. ನಾಯಕ ನಟರು, ರಾಜಕೀಯ ನಾಯಕರು, IAS ಅಧಿಕಾರಿಯಾದ ಕೆ ಶಿವರಾಮ್ ಅವರ ಆತ್ಮಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. 1953 ಏಪ್ರಿಲ್ 6ರಂದು ಕೆ ಶಿವರಾಮ್ ಅವರು ರಾಮನಗರ ಜಿಲ್ಲೆ ಉರಗಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಕೆಂಪಯ್ಯ ರಂಗಕರ್ಮಿಯಾಗಿದ್ದರು. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಕೆ ಶಿವರಾಮ್ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು. ಕಡು ಬಡತನವಿದ್ದರೂ ಸಹ ಛಲ ಬಿಡದೆ IAS ಅಧಿಕಾರಿ ಆಗಬೇಕೆಂಬ ಗುರಿಯನ್ನು ಹೊಂದಿದ್ದ ಇವರು ನಟನಾಗಬೇಕೆಂಬ ಆಸೆಯನ್ನು ಸಹ ಕಂಡಿದ್ದರು. ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ಕೆ ಶಿವರಾಮ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲೇ ಪೂರೈಸಿದರು. ನಂತರ ಪ್ರೌಢ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದು ಅಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನ ಮುಗಿಸಿದರು. ಹೈಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದರೂ ಸಹ ಛಲ ಬಿಡದೆ IAS ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. 1972ರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಟೈಪಿಂಗ್ ಅನ್ನ ಕಲಿತು 1973ರಲ್ಲಿ ಭಾರತೀಯ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಸೇವೆಗೆ ಸೇರಿದ್ರು. ಇಷ್ಟಕ್ಕೆ ತೃಪ್ತಿ ಪಡೆದ ಇವರು ಸರ್ಕಾರಿ ಕೆಲಸ ಸಿಕ್ಕರೂ ಸಹ ಸಾಧನೆ ಮಾಡುವ ಹಠವನ್ನ ಕೆ ಶಿವರಾಮ್ ಬಿಡಲಿಲ್ಲ. ಸರ್ಕಾರಿ ಕೆಲಸ ಸಿಕ್ತು ಅಂತ ಸುಮ್ಮನಾಗದೆ ತಾವು ಕಂಡಂತಹ ಕನಸಾದ IAS ಪರೀಕ್ಷೆಯನ್ನ ಕನ್ನಡದಲ್ಲೇ ಬರೆದು ಉತ್ತೀರ್ಣರಾಗಿ IAS ಅಧಿಕಾರಿಗಳಾದ್ರು. ಸರ್ಕಾರಿ ಕೆಲಸವನ್ನ ಮಾಡುತ್ತಲೇ ಓದುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದ ಇವರು ವಿ ಪುರಂ ಈವ್ನಿಂಗ್ ಕಾಲೇಜ್ನಲ್ಲಿ BA ಪದವಿಯನ್ನ ಪಡೆದ್ರು. 1982ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ಪಡೆದ್ರು. ನಂತರ KS ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿ 1985ರಲ್ಲಿ KS ಪರೀಕ್ಷೆಯನ್ನ ಪಾಸ್ ಮಾಡಿ DSP ಆದ್ರು. ನಂತರ ಮರು ವರ್ಷ ಮತ್ತೆ KS ಪರೀಕ್ಷೆಯನ್ನು ತೆಗೆದುಕೊಂಡು ACP ಆಗಿ ನೇಮಕವಾದ್ರು. ಇಡೀ ಕರ್ನಾಟಕದಲ್ಲಿ SC ಸಮುದಾಯದಲ್ಲಿ KS ನಲ್ಲಿ ಫಸ್ಟ್ ರ್ಯಾಂಕ್ ಅನ್ನ ಪಡೆಯುವುದರ ಮೂಲಕ ತೇರ್ಗಡೆಯಾಗಿದ್ದರು. KS ಪರೀಕ್ಷೆಯ ನಂತರ UPSCಯ IAS ಪರೀಕ್ಷೆಯನ್ನು ಕನ್ನಡದಲ್ಲೇ ಪಾಸ್ ಮಾಡಿ ಕನ್ನಡದಲ್ಲಿ IAS ಪರೀಕ್ಷೆ ಪಾಸ್ ಮಾಡಿದ ಮೊದಲಿಗರೆಂದು ಪ್ರಖ್ಯಾತರಾದರು. ಬಾಲ್ಯದಿಂದಲೂ ತಾವು ಕಂಡಂತಹ IAS ಅನ್ನ ಛಲ ಬಿಡದೆ ಓದಿ ಅದನ್ನ ಪಾಸ್ ಮಾಡಿ IAS ಅಧಿಕಾರಿಯಾದ್ರು. IAS ಅಧಿಕಾರಿಯಾಗಿ ಕೆಲವು ವರ್ಷಗಳ ಕಾಲ ಕರ್ತವ್ಯವನ್ನ ನಿರ್ವಹಿಸಿ ನಂತರ ಸ್ವಯಂ ನಿವೃತ್ತಿಯನ್ನ ಪಡೆದು ಚಿತ್ರರಂಗದ ಕಡೆ ಮುಖ ಮಾಡಿದ್ರು. 1993ರಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶಿಸಿದ ಬಾನಲ್ಲೇ ಮಧುಚಂದ್ರಕೆ ಚಿತ್ರದಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದರು. ಈ ಚಿತ್ರವು ಇಂದಿಗೂ ಎವರ್ಗ್ರೀನ್ ಚಿತ್ರವಾಗಿದೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿದ್ದೇ ತಡ ಕೆ ಶಿವರಾಮ್ ಅವರು ಲಕ್ಕಿ ಹೀರೋ ಎಂದು ಚಿತ್ರರಂಗದಲ್ಲಿ ಫೇಮಸ್ ಆದ್ರು. ನಂತರ ವಸಂತ ಕಾವ್ಯ, ಸಾಂಗ್ಲಿಯಾನ 3, ಯಾರಿಗೆ ಬೇಡ ದುಡ್ಡು, ಪ್ರತಿಭಟನೆ, ಖಳನಾಯಕ, ಗೇಮ್, ನಾಗ ಚಿತ್ರಗಳಲ್ಲಿ ನಟಿಸಿ ಎಲ್ಲರನ್ನ ರಂಜಿಸಿದ್ರು. ನಂತರ ಚಿತ್ರರಂಗದಿಂದ ದೂರ ಉಳಿದ ಇವರು ರಾಜಕೀಯದ ಕಡೆ ಮುಖ ಮಾಡಿದ್ರು. ಮೊದಲಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ರಾಜಕೀಯ ಎಂಟ್ರಿಯನ್ನ ಕೊಟ್ರು. 1-2 ವರ್ಷದಲ್ಲಿ JDS ಅನ್ನ ಸೇರಿದ್ರು.
2014ರಲ್ಲಿ ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ರು. ನಂತರದ ರಾಜಕೀಯ ತಿರುವುಗಳಿಂದ ಕೊನೆಗೆ ಬಿಜೆಪಿ ಪಕ್ಷವನ್ನ ಸೇರಿದ್ರು. 2024ರಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಚಾಮರಾಜನಗರದಿಂದ ಬಿಜೆಪಿ ಪರ ಲೋಕಸಭಾ ಚುನಾವಣೆಗೆ ಕಣಕ್ಕೆ ಇಳಿಯುವ ಸುಳಿವನ್ನ ನೀಡಿದ್ರು. ಅಸ್ಪೃಶ್ಯತೆ ವಿರುದ್ಧ ದನಿ ಎತ್ತಿದ ಇವರು ಛಲವಾದಿ ಸಮೂಹದ ಮಹಾಸಭಾದ ಅಧ್ಯಕ್ಷರಾಗಿಯೂ ಸಹ ಕೆಲಸವನ್ನ ನಿರ್ವಹಿಸಿದ್ರು. IAS ಅಧಿಕಾರಿಯಾದಾಗ ಬಡವರ ಪರ ಹಲವಾರು ಕೆಲಸಗಳನ್ನ ಮಾಡಿ ಜನರ ಮನ್ನಣೆಯನ್ನ ಗಳಿಸಿದ್ರು. ಹಲವು ಬಡವರ ಮಕ್ಕಳನ್ನ ದತ್ತು ಪಡೆದುಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ ದಾರಿದೀಪವಾದ್ರು. ಸ್ಪರ್ಧಾತ್ಮಕ ಪರೀಕ್ಷೆ ಹುದ್ದೆಗೆ ಯುವಕರನ್ನ ತಯಾರು ಮಾಡಲು ಒಂದು ತರಬೇತಿ ಕೇಂದ್ರವನ್ನ ಪ್ರಾರಂಭಿಸಿದ್ರು. ಇನ್ನು ಇವರ ಆಸ್ತಿಯ ವಿಚಾರಕ್ಕೆ ಬಂದ್ರೆ ರಾಮನಗರದಲ್ಲಿ 2 ಎಕರೆ ಕೃಷಿ ಭೂಮಿ ಇದೆ. ಬೆಂಗಳೂರಿನ ಚಂದ್ರ ಲೇಔಟ್ ಅಲ್ಲಿ 5090 BDA ಸೈಟ್ ಇದೆ. ದಾಸರಹಳ್ಳಿಯಲ್ಲಿ 4060 ಮನೆ ಇದೆ. ಬಾಪೂಜಿ ನಗರದ ಮೈಸೂರು ರೋಡ್ ಬಳಿ 2030 ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಇದೆ. ಇನ್ನು ಇವರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಸೇರಿ ಇವರ ಒಟ್ಟು ಆಸ್ತಿ 12 ಕೋಟಿ ರೂಪಾಯಿಗಳು. ಇನ್ನು ಇವರ ಪತ್ನಿಯ ಹೆಸರು ವಾಣಿ. ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. IAS ಅಧಿಕಾರಿಯಾಗಿ, ಚಿತ್ರರಂಗದ ನಟರಾಗಿ, ರಾಜಕೀಯ ನಾಯಕರಾಗಿ ಕೆ ಶಿವರಾಮ್ ಅವರು ಪ್ರಖ್ಯಾತಿ ಗಳಿಸಿದರು. ಇಂತಹ ಪ್ರತಿಭಾನ್ವಿತ ವ್ಯಕ್ತಿ ಇಂದು ಅನಾರೋಗ್ಯದ ಕಾರಣದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ.